ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮುಖ್ಯವಾಗಿ ನಿಮಗೆ ಒಂದು ನ್ಯಾಯ ಅಥವಾ ಒಂದು ಸಮಾನತೆಯನ್ನು ಕಾಪಾಡ್ಕೋಬೇಕು ಅಂತಕ್ಕಂಥ ಒಂದು ನಿಮಗೆ ಸಮಯ ಬೇಕಾದರೆ, ಅಥವಾ ಅವರು ಯಾರನ್ನ ಒಂದು ಈ ಸಂಧಾನದ ಅಥವಾ ನ್ಯಾಯ ತೀರ್ಮಾನ ಮಾಡೋಕ್ಕೆ ಕರ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಗುರುಗಳೇ ಅಂತಕ್ಕಂಥವ್ರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಈ ನಂಬರಲ್ಲಿ ಸಾಧ್ಯವಾದರೆ ಹುಟ್ಟಿರ್ತಕ್ಕಂಥವ್ರನ್ನ ಚೂಸ್ ಮಾಡಿ. ಮೋಸ್ಟ್ ಪ್ರಾಬಬಲಿ 80% ಆಫ್ ಪೀಪಲ್ ದೇ ಹ್ಯಾವ್ ಗಿವ್ ಒಂದೇ ಈಕ್ವಲೆನ್ಸ್. ಖಂಡಿತವಾಗಿ ಈಕ್ವಲೆನ್ಸ್ ಕೊಡ್ತಕ್ಕಂಥ ಕೇಪಬಿಲಿಟಿ ಅವರಲ್ಲಿ ಬರುತ್ತೆ. ಆ ನಂಬರ್ ಯಾವುದು? ಸಿಂಪಲ್ ಆಗಿರತಕ್ಕಂಥ ವಿಚಾರಗಳನ್ನು ಕೊನೆಯ ಭಾಗದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ನಿಮಗೆ ಭಾಳ ಉಪಯುಕ್ತವಾಗಿರತಕ್ಕಂಥ ಮಾಹಿತಿ. ಮೊದಲು ಪಂಚಾಂಗ ಶ್ರವಣ, ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು. ಶುಕ್ರವಾರ ಈ ದಿನ ದ್ವಾದಶಿ ತಿಥಿ ಇರ್ತಕ್ಕಂಥದ್ದು. ಕೃಷ್ಣ ಪಕ್ಷ, ಅತಿಗಂಡ ಯೋಗ, ಕವಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥ ಸಮಯ. ಚಂದ್ರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 27 ನಿಮಿಷದವರೆಗೆ. ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 49 ನಿಮಿಷದಿಂದ 5 ಗಂಟೆ 31 ನಿಮಿಷ ಸಂಜೆಯವರೆಗೂ. ಗುಳಿಕ ಕಾಲ ಬೆಳಗ್ಗೆ 7 ಗಂಟೆ 23 ನಿಮಿಷದಿಂದ 9 ಗಂಟೆ 4 ನಿಮಿಷದವರೆಗೂ. ಹಾಗೆ ದುಷ್ಟ ಮುಹೂರ್ತ ಭಾಗ ಅಂತ ನೋಡಿದ್ವಿ. ಇದು ಸಹಿತವಾಗಿ ಬೆಳಗ್ಗೆ 8 ಗಂಟೆ 9 ನಿಮಿಷದಿಂದ 9 ಗಂಟೆ 5 ನಿಮಿಷದವರೆಗೂ. ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಮಧ್ಯಾಹ್ನ 1 ಗಂಟೆ 44 ನಿಮಿಷದಿಂದ 2 ಗಂಟೆ 40 ನಿಮಿಷ ಮಧ್ಯಾಹ್ನದವರೆಗೂ. ಚಂದ್ರ ಈ ದಿನ ಶುಕ್ರ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾವ ರಾಶಿಯವರಿಗೆ ಶುಕ್ರನ ಒಂದು ಅನುಗ್ರಹ, ವಿಲಾಸಿ ಅಥವಾ ತಾವು ಏನು ಪರ್ಚೇಸ್ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಮೇಷರಾಶಿಯವರಿಗೆ ಈ ದಿನ ಭಾಳ ಸುಖಾಸೀನ, ಭಾಳಷ್ಟು ಸುಖವನ್ನು ಅನುಭವಿಸ್ಬೇಕು. ಮೃಷ್ಟಾನ್ನ ಭೋಜನ, ಹಾಗೆ ಒಳ್ಳೊಳ್ಳೆ ಬಟ್ಟೆ ತೊಗೋಬೇಕು ಅಥವಾ ಏನಾದರೂ ವಾಹನ ಖರೀದಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಮೇಷ ರಾಶಿಯವರಿಗೆ ಈ ದಿನ ಯಾವಾಗಲೂ ಕೂಡ ರಾಜನ ಒಂದು ವೈಭೋಗವನ್ನು ಕಾಣ್ಕೋಬೇಕು. ಸಂಗಾತಿಯೊಟ್ಟಿಗೆ ವ್ಯಾಪಾರದಲ್ಲೇ ಆಗಲಿ ಎಲ್ಲ ಒಂದು ರೀತಿಯಾದಂಥ ಲಾಭದ ಫಲಾನುಫಲಗಳು ಲಭ್ಯವಾಗೋದು ಮೇಷರಾಶಿಯವರು. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತದೆ, ಸ್ವಲ್ಪ ಸೋಂಬೇರಿತನ ಕಾಣೋದು ಹೊರತುಪಡಿಸಿದ್ರೆ ಮಿಕ್ಕ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಶುಭದ ಫಲ. ವೃಷಭ ರಾಶಿಯ ಫಲ. ವೃಷಭ ರಾಶಿಯವರ ಫಲಕ್ಕೆ ನಾವು ನೋಡೋದಾದರೆ, ಸಣ್ಣ ಕಾರ್ಯಗಳ ನಿಮಿತ್ತ ಒಂದು ಚೇಂಜ್ ಆಫ್ ಪ್ಲೇಸ್ ಅಂತ ನೋಡಿದ್ವಿ. ಬೇರೆ ಒಂದು ಪ್ರಯಾಣಗಳು ಅಂದರೆ ಬೇರೆ ಊರಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಮತ್ತು ವಾದ ವಿವಾದಗಳಲ್ಲಿ ಅಪಜಯವನ್ನು ಕಾಣ್ತೀರಿ ವೃಷಭ ರಾಶಿಯವರು. ಅದರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದು ಒಳ್ಳೆಯದು. ಬಟ್ ಕ್ರಿಯೇಟಿವ್ ಆಗಿರ್ತಕ್ಕಂಥ ನಾಲೆಡ್ಜ್ ಇರ್ತದೆ. ಕೆಲಸನೂ ಅಷ್ಟೇ ತುಂಬ ಕ್ರಿಯೇಟಿವ್ ಆಗಿ ಮಾಡ್ತೀರ. ಯಾವುದೇ ಅಡುಗೆ ಮಾಡಿದ್ರು ಇದನ್ನು ವೃಷಭ ರಾಶಿಯವರು ಒಂದು ಕ್ರಿಯೇಟಿವ್ನೆಸ್ ಜಾಸ್ತಿ ಇರ್ತದೆ. ಏನೋ ಒಂದು ರೀತಿಯಾಗಿ ಒಂದು ವೆರೈಟಿಯಾಗಿ ಕಾಣ್ತಕ್ಕಂಥದ್ದು ಇರ್ತದೆ. ವೃಷಭ ರಾಶಿಯವ್ರಿಗೆ ಒಂದು ಸಲಹೆ, ವಾದ ವಿವಾದಗಳಿದ್ದು ಬೇಡ, ಶಾಂತ ಚಿತ್ತತೆಯಿಂದ ವರ್ತನೆ ಮಾಡೋದು ಒಳ್ಳೆಯದು. ಅಪಜಯ ಅಂತ ನೋಡಿದ್ವಿ. ಸ್ವಲ್ಪ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗಬಹುದು. ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕ, ಹಾಲಿನ ಪದಾರ್ಥಗಳನ್ನು ಹಂಚಿ ಶುಭವಾಗ್ತದೆ. ಹಾಗೆ ಮಿಥುನ ರಾಶಿಯವರ ಫಲಾಫಲ ಹೇಗೆ? ಸಾಧ್ಯವಾದಷ್ಟು ಈ ದಿನ ಮಿಥುನ ರಾಶಿಯವರು ತನ್ನ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಳಿಬೇಕು ಅಂತ ಆಸೆ ಇರುತ್ತೆ. ತನ್ನ ಸಾಂಸಾರಿಕ ಜೀವನದಲ್ಲಿ ಅಂದರೆ ಆ ಸಾಂಸಾರಿಕ ಜೀವನದ ಸುಖವನ್ನು ಕಾಣಬೇಕು. ಅವರೊಟ್ಟಿಗಿನ ಒಂದು ಮಾತುಕತೆಗಳು, ಸಂಬಂಧ ಮತ್ತು ಅವರ ಸಂಗಾತಿಯೊಟ್ಟಿಗೆ ಆದಷ್ಟು ಕೂಡ ಒಂದು ಲಕ್ಸುರಿ ಲೈಫ್ ನೀಡ್ ಮಾಡಬೇಕು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸೊ ಮಾತು ಕೂಡ ಸಾಫ್ಟ್ ಆಗಿರ್ತಕ್ಕಂಥದ್ದು ಇರುತ್ತೆ. ಅವ್ರ ಮಾತು ತುಂಬ ಸಾಫ್ಟ್ನೆಸ್ ಜಾಸ್ತಿ ತೋರಿಸುತ್ತೆ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಖಂಡಿತ ಒಂದು ರೀತಿಯಾದಂಥ ಲಾಭದ ದಿನವಾಗಿ ಪರಿಣಾಮವನ್ನು ಬೀರುತ್ತೆ.
ಹೆಚ್ಚಿನದಾಗಿ ಸೇವಾ ಮನೋಭಾವದ ವೃತ್ತಿ ಕೂಡ ಈ ದಿನ ಇರ್ತದೆ. ಹಾಗೆ ಕಟಕ ರಾಶಿಯವರ ಫಲಾಫಲ ಹೇಗೆ? ಕಟಕ ರಾಶಿಯವ್ರಿಗೂ ಅಷ್ಟೇ ದ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮೈಂಡ್ ಏನು, ಅವ್ರಿಗೂ ಅಷ್ಟೇ ಈ ದಿನ ಸುಖಾಸೀನ, ಸ್ವಲ್ಪ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕ್ಕೋಬೇಕು, ಗ್ಲೋಯಿಂಗ್ ಗುಡ್, ತುಂಬ ಚೆನ್ನಾಗಿ ಕಾಣಬೇಕು ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ ಸ್ವಾರ್ಥ ಬುದ್ಧಿನೂ ಕೂಡ ಬರ್ತದೆ. ಆದರೂ ಕೂಡ ಒಂದು ರೀತಿಯಾಗಿ ನೋಡೋದಾದರೆ ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ, ಅಹಂ ಇರುತ್ತೆ. ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಬರೋದು ಬಿಟ್ಟರೆ ವ್ಯಾಪಾರ ವಹಿವಾಟುಗಳು ಮತ್ತು ಸ್ವಲ್ಪ ಶುಭವನ್ನು ಕಾಣ್ತಕ್ಕಂಥದ್ದು, ಒಳ್ಳೆ ಮೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಎಲ್ಲ ಕೂಡ ಕಟಕ ರಾಶಿಯವ್ರಿಗೂ ಲಭ್ಯತೆ ಇದೆ. ಸಿಂಹರಾಶಿಯ ಫಲಾಫಲ ನೋಡೋಣ. ಸ್ವಲ್ಪ ನಷ್ಟದ ಕಾಲ, ನಷ್ಟವನ್ನು ಮಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಸ್ವಲ್ಪ ಪ್ರಯಾಣಗಳ ನಿಮಿತ್ತ ಅಥವಾ ಎಲ್ಲಾದರೂ ಒಂದು ಕೆಲಸದ ನಿಮಿತ್ತ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥ ಕಾಲ ಕೂಡ ಇದೆ. ಖರ್ಚುಗಳ ಬಗ್ಗೆ ಸ್ವಲ್ಪ ನಿಗಾವನ್ನು ಇಡಿ. ಆಸೆ ಆಕಾಂಕ್ಷೆಗಳನ್ನು ಈಡೇರ್ತದೆ, ಆದರೆ ಖರ್ಚುಗಳ ಬಗ್ಗೆ ಸ್ವಲ್ಪ ಎಚ್ಚರ. ಮಾತುಕತೆಯಲ್ಲೂ ಕೂಡ ಅಪಜಯವನ್ನು ಸಾಧಿಸ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದುರ್ಗಾ ದೇವಸ್ಥಾನಕ್ಕೆ ಕೆಂಪು ಗುಲಾಬಿ ಹಾರವನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದು ಒಳ್ಳೆಯದು, ಅಥವಾ ಮಲ್ಲಿಗೆ ಹಾರವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ, ನಷ್ಟ ಕಡಿಮೆ ಆಗುತ್ತೆ. ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ವ್ಯಾಪಾರ ವಹಿವಾಟುಗಳು ಇದ್ದಕ್ಕಿದ್ದಾಗೆ ಧನಾಗಮ, ಎದ್ದು ಬಾರ್ದಲೇ ಅಂದರೆ ಹಣ ಬರ್ತಾ ಇಲ್ಲ, ಎಷ್ಟೋ ಸ್ಟ್ರಕ್ ಆಗಿದೆ ಅಂತಕ್ಕಂಥದ್ದು ಒಂದು ರೀತಿಯಾಗಿ ಲಾಭವನ್ನು ಕೊಡುತ್ತೆ. ಒಂದು ರೀತಿಯಾಗಿ ಒಂದು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಖಂಡಿತವಾಗಿ ಲಾಭದ ದಿನ. ಹೊಸ ಸ್ನೇಹಿತರು, ತಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ, ಇವೆಲ್ಲ ಕೂಡ ಈ ಒಂದು ಕನ್ಯಾ ರಾಶಿಯವರಿಗೆ ಲಭ್ಯತೆ ಇದೆ, ಶುಭವಾಗ್ತದೆ. ಅದೇ ರೀತಿಯಾಗಿ ತುಲಾರಾಶಿಯವರ ಫಲಾಫಲ ಹೇಗೆ ನೋಡಿ? ತುಲಾರಾಶಿಯವರಿಗೆ ಈಗ ಆಲ್ರೆಡಿ ಅವರ ಮನಸ್ಸಲ್ಲಿ ಒಂದು ರೀತಿಯಾಗಿ ಬಂದಿರತಕ್ಕಂಥ ವಿಚಾರ ಏನು, ನಾನು ಕೆಲಸದಲ್ಲಿ ಪೊಟೆನ್ಷಿಯಾಲಿಟಿ ಆಗಬೇಕು, ನನ್ನ ಗೌರವವನ್ನು ನಾನು ಉಳಿಸ್ಕೋಬೇಕು ಅಂತಕ್ಕಂಥ ಮನೋಭಾವತೆ ಬರುತ್ತೆ. ರಾಜಕೀಯ ವಿಚಾರದಲ್ಲಿ ಭಾಳ ವಿಶೇಷತೆ ಇರುತ್ತೆ. ಜೊತೆಗೆ ಸರ್ಕಾರಿ ಕೆಲಸಗಳ ಏನಾದರೂ ತಾವು ಟ್ರೈ ಮಾಡ್ತಿದ್ರೆ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ, ಭಾಳ ಉಪಯೋಗಕ್ಕೆ ಬರ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿರ್ತಕ್ಕಂಥ ದಿನ ಈ ತುಲಾರಾಶಿಯವರಿಗೆ ಶುಭವಾಗಲಿ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಖಂಡಿತ ಸಂಗಾತಿಯೊಟ್ಟಿಗೆ ಪ್ರಯಾಣಗಳು, ಹಾಗೆ ಒಂದು ರೀತಿಯಾಗಿ ಸುಖಾಸೀನ. ವೃಶ್ಚಿಕ ರಾಶಿಯವ್ರಿಗೆ ಭಾಗ್ಯದಲ್ಲಿ ಶುಕ್ರನಿದ್ದಾನೆ, ಸ್ವಲ್ಪ ಸೋಂಬೇರಿತನ ಕಾಡುತ್ತೆ, ಬಟ್ ಇದ್ದಕ್ಕಿದ್ದಾಗೆ ದೇವರ ಅನುಗ್ರಹದಿಂದ ಶುಭವಾಗ್ತಕ್ಕಂಥದ್ದು ಇರ್ತದೆ. ಸಂಗಾತಿಯೊಟ್ಟಿಗೆ ಮನಸ್ತಾಪಗಳಿತ್ತು, ಸಂಧಾನದ ಮೂಲಕ ಬಗೆಹರಿತಕ್ಕಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಲೇಸಿನೆಸ್ ಕಾರದು ಹೊರತುಪಡಿಸಿದ್ರೆ ಖಂಡಿತ ಭಾಳ ವಿಶೇಷತೆ ಇದೆ. ಸಾಧ್ಯವಾದಷ್ಟು ಕೂಡ ಸ್ವಲ್ಪ ದೂರ ಪ್ರಯಾಣಗಳಿದ್ದಕ್ಕಿದ್ದಾಗೆ ಬರ್ತಕ್ಕಂಥ ಸಾಧ್ಯತೆಗಳನ್ನು ತೋರಿಸುತ್ತೆ. ಜೊತೆಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳು ಜಾಸ್ತಿ ಆಗುತ್ತೆ. ದುರ್ಗಾರಾಧನೆ ಶುಭವನ್ನು ತರುತ್ತೆ. ಧನುರಾಶಿಯ ಫಲಾಫಲ ನೋಡಿ, ಧನುರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಇರತಕ್ಕಂಥ ದಿನ, ಕೊನೆಯ ಭಾಗದಲ್ಲಿ ಲಾಭವಾಗಿ ಪರಿಣಾಮವನ್ನು ಬೀರುತ್ತೆ. ಪ್ರೀತಿ ಪಾತ್ರರೊಟ್ಟಿಗೆ ತುಂಬ ಬಾಂಡಿಂಗ್ ಇರ್ತಕ್ಕಂಥ ದಿನವಾಗ್ತದೆ. 12 ಮನಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಶುಭದ ಕಾಲ. ಖಂಡಿತವಾಗಿ ಅಷ್ಟಮದಲ್ಲಿ ಶುಕ್ರ, ಇದ್ದಕ್ಕಿದ್ದಾಗೆ ಧನಾಗಮ, ಇದ್ದಕ್ಕಿದ್ದಾಗೆ ಸಮಸ್ಯೆಗಳು, ಸ್ವಲ್ಪ ಕೋಲ್ಡ್ ನೇಚರೆಲ್ಲ ಕಾಡ್ತಕ್ಕಂಥದ್ದು ಇರುತ್ತೆ. ಸಾಧ್ಯವಾದರೆ ಸ್ವಲ್ಪ ಇರುವೆ ಗುಡಿಗೆ ಸಕ್ಕರೆ ಹಾಕಿ ಓಂ ಶುಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಹೇಳಿ ಮುಂದಿನ ಕಾರ್ಯಗಳಲ್ಲಿ ತೊಡಗ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿಯಾಗಿ ಮಕರ ರಾಶಿಯವರ ಫಲಾಫಲ ತುಂಬ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಣ್ತಕ್ಕಂಥ ದಿನ. ಮದುವೆ ವಿಚಾರಗಳ, ಬಿಸ್ನೆಸ್ ವಿಚಾರದಲ್ಲಿ ಶುಭವಂತಕ್ಕಂಥ ಕಾಲ ಕೂಡ ಇವತ್ತಾಗುತ್ತೆ. ಸಾಧ್ಯವಾದಷ್ಟು ಸಂಗಾತಿಯ ಪ್ರೀತಿಯನ್ನು ಬಯಸ್ತಕ್ಕಂಥ ಕಾಲ. ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಉತ್ತಮ ಜನಾನುರಾಗಿ ಅಂತಕ್ಕಂಥ ಬಿರುದು ಕೂಡ ಸಿಗ್ತಕ್ಕಂಥ ಇರ್ತದೆ. ಅವರಿಂದ ಒಳ್ಳೆಯ ಪ್ರಶಂಸೆ ಸಿಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಲಭ್ಯತೆ ಇದೆ, ತೊಂದರೆ ಇಲ್ಲ. ಉತ್ತಮ ಸ್ನೇಹಿತರ ಭೇಟಿ ಕೂಡ ಇವತ್ತಿನ ದಿನ ಆಗುತ್ತೆ. ಕುಂಭರಾಶಿಯ ಫಲಾಫಲ ಹೇಗೆ ನೋಡಿ? ಕುಂಭರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಯಾವುದಾದ್ರೂ ಕೆಲವೊಂದು ಚಿಂತನೆಗಳಿಂದ ಅಡಿಕ್ಟಿವ್ ನೇಚರ್ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಬರುತ್ತೆ. ಈ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆದಾಯಕವಾಗಿರ್ತಕ್ಕಂಥ ಇರುತ್ತೆ. ಬಟ್ ಕೆಲಸ ಉತ್ಕೃಷ್ಟವಾಗಿ ಮಾಡಿ ಮುಗಿಸ್ತೀರ. ಯಾವುದೇ ಆದಂಥ ಕೆಲಸವನ್ನು ತುಂಬ ಉತ್ಕೃಷ್ಟವಾಗಿ ಬೇಗ ಮುಗಿಸ್ತಕ್ಕಂಥ ಕೇಪಬಿಲಿಟಿ ಬರುತ್ತೆ. ನಿಮ್ಮ ಚಿಂತನೆಗಳು ಏನಾದರೂ ಬದಲಾವಣೆ, ನಾನು ಜಾಬಲ್ಲಿ ಚೇಂಜ್ ಮಾಡ್ಕೋಬೇಕು ಅಂತಕ್ಕಂಥ ಬದಲಾವಣೆ ಕೂಡ ಸಾಧ್ಯತೆ ಕುಂಭರಾಶಿಯವರಿಗೆ ಬರುತ್ತೆ. ತುಂಬ ಅಡಿಕ್ಟಿವ್, ಯಾವುದಾದ್ರೂ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಳ್ಳೋದು ಬೇಡ, ಅಡಿಕ್ಟಿವ್ ಆಗಬೇಡಿ. ಸ್ವಲ್ಪ ಕಾಮಾಗಿರಿ, ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ ಇನ್ನಷ್ಟು ಶುಭವಾಗ್ತದೆ.
ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ತುಂಬ ಕ್ರಿಯೇಟಿವಿಟಿ ಇರ್ತದೆ. ಯಾರಾದರೂ ಇದನ್ನು ಸ್ವಲ್ಪ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಆಗಿದ್ದರೆ, ಅಥವಾ ನಾನು ಸೈಟ್ಗೆ ಮಾರಾಟ ಮಾಡ್ತಿದ್ದೀನಿ, ಅಥವಾ ನನ್ನ ಕಾರನ್ನು ಅಥವಾ ಬೈಕನ್ನು ಮಾರಾಟ ಮಾಡ್ತೀನಿ ಅಂತಕ್ಕಂಥವ್ರಿಗೆ ಆರಾಮದಾಯಕ ಆಗುತ್ತೆ. ನಥಿಂಗ್ ಟು ವರಿ, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಶುಭ ಇರತಕ್ಕಂಥ ಕಾಲ. ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತೀರಿ. ಕ್ರಿಯೇಟಿವ್ ಆಗಿರ್ತಕ್ಕಂಥ ಮೈಂಡ್ ಇರ್ತದೆ. ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಸರಿ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ನಂಬರ್ 6, ನಂಬರ್ 15, ನಂಬರ್ 24 ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಸಮಾನತೆ, ಹಾಗೆ ಸೇವಾ ಮನೋಭಾವದ ವೃತ್ತಿ. ಯಾರನ್ನೇ ಆಗಲಿ, ಡಾಕ್ಟರ್ ಆಗಿರ್ಬೋದು, ಒಂದು ಒಳ್ಳೆ ಡಾಕ್ಟರ್ 6ನೇ ತಾರೀಕು ಹುಟ್ಟಿದ್ದಾರೆ ಅಂದರೆ ತುಂಬ ಕೇರ್ಫುಲ್ಲಾಗಿ ನೋಡ್ತಕ್ಕಂಥ ಇದಿರುತ್ತೆ. ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ವ್ಯಕ್ತಿತ್ವದವರು ಕೂಡ ಇದಾಗ್ತದೆ. ಎಲ್ಲರಿಗೂ ಸಮಾನತೆ. ಯಾರಾದರೂ ನೀವು ಒಂದು ಕೇಸುಗಳನ್ನು ಬಗೆಹರಿಸ್ಕೋಬೇಕು, ಅಥವಾ ಇತ್ಯರ್ಥಗಳನ್ನು ಮಾಡ್ಕೋಬೇಕು, ಸಂಧಾನ ಮಾಡ್ಕೋಬೇಕು, ಒಂದು ನ್ಯಾಯವನ್ನು ದೊರಕಿಸ್ಕೋಬೇಕು ಅಂದರೆ ಈ 6, ಈ 15, 24 ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ಕರ್ಕೊಂಡೋಗಿ. ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ ಅವರ ಸಂಧಾನ, ನ್ಯಾಯವನ್ನು ಕೊಡಿಸ್ತಕ್ಕಂಥ ಶಕ್ತಿ ಅವರಲ್ಲಿರ್ತಕ್ಕಂಥದ್ದಿರುತ್ತೆ. ಶುಭವಾಗ್ತದೆ. ಸ್ನೇಹಿತರೆ ನೋಡಿ, ಮುಖ್ಯವಾಗಿ ಗುರು ಬಲ ಇಲ್ಲ. ಹಾಗೆ ಗ್ಯಾಸೈಟಿಸ್ ತುಂಬ ಜಾಸ್ತಿ ಇದೆ. ಯಾವುದೇ ಕಾರ್ಯಗಳಿಗೆ ಹಣಕಾಸು ಇಂಪಾರ್ಟೆಂಟ್ ಆಗುತ್ತೆ. ಈ ಹಣಕಾಸಿನ ವೃದ್ಧಿ, ವ್ಯಾಪಾರದಲ್ಲಿ ವೃದ್ಧಿ, ಆರೋಗ್ಯ, ಗ್ಯಾಸೈಟಿಸ್ ಕಡಿಮೆ ಆಗಬೇಕು, ಅಥವಾ ಜ್ಞಾನ ಶುದ್ಧಿ ಆಗಬೇಕು ಗುರುಗಳೇ ಅಂತಕ್ಕಂಥವ್ರು ಇದ್ದರೆ, ನಿಜವಾಗ್ಲೂ ನಮ್ಮಲ್ಲಿ ಸಿಗ್ತಕ್ಕಂಥ ಈ ಒಂದು ಸಿಟ್ರೈನ್ ಬ್ರಾಸ್ಲೈಟನ್ನು ಧಾರಣೆ ಮಾಡ್ಕೊಳ್ಳಿ. ನಿಜವಾಗ್ಲೂ ಈ ಸಿಟ್ರೈನ್ ಏನು ಮಾಡುತ್ತೆ, ಗುರುತತ್ವ ಇರೋದ್ರಿಂದ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ. ಆರೋಗ್ಯದ ಸಮಸ್ಯೆಯಲ್ಲಿ ಇದ್ದರೆ ಅದು ಕೂಡ ಗ್ಯಾಸೈಟಿಸ್ ಅಂತ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥಿರುತ್ತೆ. ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.